ಎಷ್ಟು ನೀರು ಕುಡಿದ್ರೂ ಬಾಯಾರಿಕೆ ಹೋಗೋದೇ ಇಲ್ಲ ಅಲ್ವಾ? ಸದಾ ಏನಾದ್ರೂ ತಣ್ಣಗೆ ಇರೋದನ್ನ ಕುಡಿಲೇಬೇಕು ಅಂತ ನಿಮ್ಗೂ ಅನಿಸ್ತಾ ಇದೆಯಾ? ಬೇಸಿಗೆ ಬಂತು ಅಂದ್ರೆ ಸಾಕು ಎಲ್ರಿಗೂ ಹೀಗಾಗೋದು ಸಹಜ. ನನಗ್ ಕೂಡ ಹೀಗೆ ಆಯ್ತು. ನಿನ್ನೆ ಒಂದೇ ಸಮ ನೀರು ಕುಡಿತಾನೆ ಇದ್ದೆ, ಆದ್ರೂ ಎನರ್ಜಿನೇ ಇಲ್ಲದೆ ಇರೋ ತರ ಸುಸ್ತಾಗ್ತಾ ಇತ್ತು. ನೀವು ಕೂಡ ಇದನ್ನ ಫೀಲ್ ಮಾಡಿದೀರಾ ಅಲ್ವಾ? ಯಾಕೆ ಅಂತ ಯೋಚನೆ ಮಾಡಿದೀರಾ? ಏನ್ ಗೊತ್ತಾ, ನಮ್ಮ ದೇಹ ಬೇಸಿಗೆಯಲ್ಲಿ ತನ್ನನ್ನ ತಾನು ತಂಪಾಗಿ ಇಟ್ಕೊಳ್ಳೋದಕ್ಕೆ ಅತಿಯಾಗಿ ಬೆವರೋದಕ್ಕೆ ಶುರು ಮಾಡುತ್ತೆ. ಈ ಬೆವರಿನ ಜೊತೆ ಕೇವಲ ನೀರ್ ಮಾತ್ರ ಹೋಗಲ್ಲ, ಅದ್ರ ಜೊತೆಗೆ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹಾಗೆ ಪೊಟ್ಯಾಷಿಯಂ ನಂತ ಎಲ್ಲ ಎಲೆಕ್ಟ್ರೋಲೈಟ್ಸ್ ಗಳು ಕೂಡ ಲಾಸ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಹದ pH ಲೆವೆಲ್ ಬದಲಾಗುತ್ತೆ, ಅದು ಅಸಿಡಿಕ್ ಆಗೋಕೆ ಶುರು ಮಾಡುತ್ತೆ. ಹಾಗಾಗಿ ಬರೀ ನೀರ್ ಕುಡಿದ್ರೆ ಸಾಕಾಗೋದಿಲ್ಲ ಅಂತ ನಮ್ಗನ್ಸೋದು. ಸರಿ, ಹಾಗಾದ್ರೆ ನಮ್ಮ ಬಾಡಿ ಡಿಹೈಡ್ರೇಟ್ ಆಗ್ತಾ ಇದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಈ ಲಕ್ಷಣಗಳನ್ನ ನೀವೇ ಗಮನಿಸಿ. ನಿಮಗೆ ಸುಮ್ನೆ ತಲೆನೋವು ಬರ್ತಾ ಇದೆಯಾ? ಹೌದು ಅಂತಾದ್ರೆ ಮೆದುಳಿಗೆ ರಕ್ತ ಸಂಚಾರ ಹಾಗೆ ಆಮ್ಲಜನಕ ಪೂರೈಕೆ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಇದು ಡಿಹೈಡ್ರೇಷನ್ ನ ಲಕ್ಷಣ. ಇನ್ನು ಯುರಿನ್ ಕಲರ್ ಏನಾದ್ರೂ ಚೇಂಜ್ ಆಗ್ತಾ ಇದೆಯಾ ಅಂದ್ರೆ ಗಾಢ ಹಳದಿ ಬಣ್ಣದಲ್ಲಿದ್ರೆ ನಿಮ್ಮ ಬಾಡಿ ನೀರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಬಾಯಿಯಿಂದ ದುರ್ವಾಸನೆ ಬರ್ತಾ ಇದೆಯಾ? ಇದು ಕೂಡ ಡಿಹೈಡ್ರೇಷನ್ ನ ತುಂಬಾ ಸಾಮಾನ್ಯವಾಗಿರುವಂತಹ ಲಕ್ಷಣ. ನೀರು ಕಡಿಮೆ ಆದಾಗ ಲಾಲಾರಸ ಕಡಿಮೆ ಆಗುತ್ತೆ, ಆಗ ಬ್ಯಾಕ್ಟೀರಿಯಾಗಳು ಹೆಚ್ಚಾಗತ್ತೆ. ಅದೇ ಕಾರಣದಿಂದ ನಮ್ಮ ಬಾಯಿಂದ ಬ್ಯಾಡ್ ಸ್ಮೆಲ್ ಬರುತ್ತೆ. ಹಾಗಾದ್ರೆ ಇದಕ್ಕೇನ್ ಮಾಡಬಹುದು? ಪರಿಹಾರ ತುಂಬಾ ಸಿಂಪಲ್. ಬರೀ ನೀರಲ್ಲ, ಎಲೆಕ್ಟ್ರೋಲೈಟ್ಸ್ ತುಂಬಾ ಮುಖ್ಯ. ಹಾಗಾಗಿ ನೀರಿಗೆ ಒಂದು ಚಿಟಿಕೆ ಉಪ್ಪು ಅಥವಾ ನಿಂಬೆ ಹಣ್ಣಿನ ರಸ ಹಾಕೊಂಡು ಕುಡೀರಿ. ಇನ್ನು ಎಳನೀರು ಅಥವಾ ಮಜ್ಜಿಗೆ ಕೂಡ ಬೆಸ್ಟ್ ಆಪ್ಷನ್. ಇದ್ರ ಜೊತೆಗೆ ನಾವೊಂದು ದೊಡ್ಡ ತಪ್ಪು ಮಾಡ್ತೀವಿ. ಏನಂದ್ರೆ ಈ ತರ ಬಾಯಾರದಾಗೆಲ್ಲ ನಾವು ಸೋಡಾ ಇರುವಂತಹ ತಂಪು ಪಾನೀಯಗಳನ್ನ ಕುಡಿತೀವಿ. ಯಾಕಂದ್ರೆ ನಮ್ಗನ್ಸುತ್ತೆ ತಣ್ಣಗಿರುವಂತಹ ಸಾಫ್ಟ್ ಡ್ರಿಂಕ್ಸ್ ಕುಡಿಯೋದ್ರಿಂದ ರಿಲ್ಯಾಕ್ಸ್ ಆಗುತ್ತೆ ಅಂತ. ಆದ್ರೆ ಸಕ್ಕರೆ ಅಂಶ ಇರುವಂತಹ ಈ ಪಾನೀಯಗಳು ನಮ್ಮನ್ನ ಇನ್ನೂ ಹೆಚ್ಚು ಜಾಸ್ತಿಯಾಗಿ ಡಿಹೈಡ್ರೇಟ್ ಮಾಡುತ್ತೆ. ಹಾಗಾಗಿ ಈ ರೀತಿಯ ಪಾನೀಯಗಳನ್ನ ತಪ್ಪಿಸಿ. ಇನ್ನು ನೀವು ಹೊರಗಡೆ ಹೋಗ್ತಾ ಇದ್ರೆ ಒಂದು ಬಾಟಲ್ ನೀರನ್ನ ತಗೊಂಡು ಹೋಗೋದನ್ನ ಮಿಸ್ ಮಾಡಲೇಬೇಡಿ. ಇದ್ರ ಜೊತೆಗೆ ಸೌತೆಕಾಯಿ, ಕಲ್ಲಂಗಡಿ ರೀತಿಯಾಗಿರುವಂತಹ ನೀರು ಹೆಚ್ಚಿರುವಂತಹ ಹಣ್ಣು ಹಾಗೆ ತರಕಾರಿಗಳನ್ನ ತಿನ್ನಿ. ಇದು ಹೊಟ್ಟೆಗೂ ತಂಪು ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇನ್ನು ನೀವು ಕ್ರೀಡಾಪಟು ಆಗಿದ್ರೆ ಅಥವಾ ವ್ಯಾಯಾಮ ಮಾಡ್ತೀರಾ ಜಾಸ್ತಿ ಅಂತ ಆಗಿದ್ರೆ ನೀರಿನ ಜೊತೆಗೆ ಎಲೆಕ್ಟ್ರೋಲೈಟ್ಸ್ ಅನ್ನ ಸೇರಿಸೋದು ಉತ್ತಮ. ಡೋಂಟ್ ಡ್ರೈ ಅಪ್. ನಿಮ್ಮ ದೇಹವನ್ನ ಒಣಗೋದಕ್ಕೆ ಬಿಡಬೇಡಿ. ಸಣ್ಣ ಬದಲಾವಣೆ ನಿಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು. ಇವತ್ತು ಎಷ್ಟು ಲೋಟ ನೀರು ಕುಡಿದಿದ್ದೀರಾ ಅಂತ ಒಮ್ಮೆ ಯೋಚನೆ ಮಾಡಿ. ಈ ವಿಡಿಯೋ ನೋಡಿ ಮುಗಿದ ತಕ್ಷಣ ಇನ್ನೊಂದು ಸ್ವಲ್ಪ ನೀರು ಕುಡಿಯೋದನ್ನ ಮರಿಬೇಡಿ. ಹಾಗೆ ಈ ಬೇಸಿಗೆಯಲ್ಲಿ ಇನ್ನು ಯಾವ ರೀತಿ ಸಲಹೆಗಳನ್ನ ಪಾಲಿಸಬೇಕು ಹಾಗೆ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಲೇಖನಗಳನ್ನ ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ಗೆ ಭೇಟಿ ಕೊಡಿ.